ಕುಟುಂಬ ರಾಜಕಾರಣವನ್ನ ಸಮರ್ಥಿಸಿಕೊಂಡಿದ್ದಾರೆ ಅನಿತಾ ಕುಮಾರಸ್ವಾಮಿ ಅವರು. ಕುಟುಂಬ ರಾಜಕಾರಣ ಯಾವ ಪಕ್ಷದಲ್ಲಿಲ್ಲ ಹೇಳಿ ಅಂತ ಕೂಡ ಪ್ರಶ್ನೆಯನ್ನ ಮಾಡಿದ್ದಾರೆ. ಫ್ಯಾಮಿಲಿ ಪಾಲಿಟಿಕ್ಸ್ ಸಮರ್ಥಿಸಿಕೊಂಡಿದ್ದಾರೆ ಶಾಸಕಿ ಅನಿತಾ ಕುಮಾರಸ್ವಾಮಿ ಅವರು. ಕುಟುಂಬ ರಾಜಕಾರಣವನ್ನ ಸಮರ್ಥಿಸಿಕೊಂಡಿದ್ದಾರೆ ರಾಮನಗರದ ಶಾಸಕರು ಹಾಗೆ ಸಿಎಂ ಪತ್ನಿ ಆಗಿರುವಂತಹ ಅನಿತಾ ಕುಮಾರಸ್ವಾಮಿ ಅವರು. ಕುಟುಂಬ ರಾಜಕಾರಣ ಯಾವ ಪಕ್ಷದಲ್ಲಿಲ್ಲ ಹೇಳಿ ಫ್ಯಾಮಿಲಿ ಪಾಲಿಟಿಕ್ಸ್ ಅನ್ನ ಸಮರ್ಥಿಸಿಕೊಂಡಿದ್ದಾರೆ. ಈ ರೀತಿಯಾಗಿ ಎಲ್ಲಾ ಪಕ್ಷದಲ್ಲೂ ಕೂಡ ಫ್ಯಾಮಿಲಿ ಪಾಲಿಟಿಕ್ಸ್ ಇದೆ, ನಮ್ದ್ರಲ್ಲೇನು ಹೊಸದನ್ನೇನಲ್ಲ ಅಂತ ಹೇಳಿರುವಂತದ್ದು. ಎಲ್ಲಾ ಪಕ್ಷದಲ್ಲೂ ಕುಟುಂಬ ರಾಜಕಾರಣ ಇದೆ, ನಾವೇನು ಹಿಂಬಾಗಿಲ ಮೂಲಕ ರಾಜಕಾರಣವನ್ನ ಮಾಡ್ತಾ ಇಲ್ಲ. BSY ಸಿದ್ದರಾಮಯ್ಯ ಮಕ್ಕಳು ಕೂಡ ರಾಜಕೀಯಕ್ಕೆ ಬಂದಿಲ್ವಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಇನ್ನು ನಿಖಿಲ್ ಆಯ್ಕೆಯನ್ನ ಜನರೇ ಬಯಸುತ್ತಿದ್ದಾರೆ. ನಿಖಿಲ್ ಸ್ಪರ್ಧೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ನಿಖಿಲ್ ಅವರ ತಾಯಿ ಅನಿತಾ ಕುಮಾರಸ್ವಾಮಿ ಅವರು ಹೊಳೆ ಆಂಜನೇಯ ಸ್ವಾಮಿಗೆ ಪೂಜೆಯನ್ನ ಸಲ್ಲಿಸಿದಂತ ಬಳಿಕ ಈ ಹೇಳಿಕೆಯನ್ನ ನೀಡಿದರು. ಕುಟುಂಬ ರಾಜಕಾರಣ ಎಲ್ಲಿಲ್ಲ, ಎಲ್ಲ ಕಡೆ ಇದೆ. ಈಗ ಇವರು ಯಡಿಯೂರಪ್ಪನ ಮಕ್ಕಳು ರಾಜಕೀಯದಲ್ಲಿಲ್ವಾ? ಸಿದ್ದರಾಮಯ್ಯನವ್ರ ಮಗ ಇಲ್ವಾ? ಇನ್ನೇ ಎಲ್ಲರೂ ಇದಾರಲ್ಲ. ದೇವೇಗೌಡರ ಮನೆಯವ್ರದ್ದು. ಆಮೇಲೆ ನಾವೇನು ಹಿಂಬಾಗ್ಲಿಂದ ರಾಜಕೀಯ ಮಾಡ್ತಾ ಇಲ್ಲ, ನಾವು ನೇರವಾಗಿ ಜನರ ಮುಂದೆ ಹೋಗಿ ಓಟ್ ಹಾಕಿಸ್ಕೊಂಡು ನಾವು ಗೆದ್ದು ಬರ್ತಾ ಇರೋದು. ಅದನ್ನು ಟೀಕೆ ಮಾಡೋಕ್ಕೆ ಯಾರಿಗೂ ಹಕ್ಕಿಲ್ಲ. ಈಗ ನಮ್ಮ ಪಕ್ಷದ ಕಾರ್ಯಕರ್ತರು, ಮುಖಂಡರು, ನಮ್ಮ ಪಕ್ಷದ ವರಿಷ್ಠರು ಎಲ್ಲ ಸೇರಿ ತೀರ್ಮಾನ ಮಾಡಿದ್ದಾರೆ ಅವನೇ ಕ್ಯಾಂಡಿಡೇಟ್ ಆಗಬೇಕು ಅಂಥೇಳಿ. ಈ ಬಾರಿ CLP ಲೀಡ್ರು, ಈ ಮೈತ್ರಿ ಸರ್ಕಾರದ ಮುಖಂಡರು ಸಿದ್ದರಾಮಯ್ಯನವರು ಅವರು ಹೇಳಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರೇ ಸ್ಪರ್ಧೆ ಮಾಡ್ತಾರೆ, ನಾವು ಸಹ ಎಲ್ಲ ಕೈ ಜೋಡಿಸ್ತೀವಿ, ಎಲ್ಲ ಸಹಕಾರ ಕೊಡ್ತೀವಿ ಅಂತ ಅವರು ಹೇಳಿದ್ದಾರೆ. ನಮ್ಮ ಪಕ್ಷದ ವರಿಷ್ಠರು ಏನು ತೀರ್ಮಾನ ಮಾಡ್ತಾರೋ ಅದರಂತೆ. ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ರಾಘವೇಂದ್ರ, ಇಲ್ಲಿ ಪ್ರಮುಖವಾಗಿ ಕುಟುಂಬ ರಾಜಕಾರಣವನ್ನ ಒಂದ್ ಕಡೆ ಅನಿತಾ ಕುಮಾರಸ್ವಾಮಿ ಅವರು ಸಮರ್ಥನೆಯನ್ನ ಮಾಡ್ಕೊಳ್ತಿದ್ದಾರೆ, ಮತ್ತು ಒಂದ್ ಕಡೆ ಇಲ್ಲಿ ಸುಮಲತಾ ಅಂಬರೀಶ್ ಅವರು ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆಯನ್ನ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಗ್ರೌಂಡ್ ರಿಯಾಲಿಟಿ ಏನಿದೆ ಮಂಡ್ಯದಲ್ಲಿ? ಎಸ್ ಪೃಥ್ವಿರಾಜ್, ಏನೀಗಾಗಲೇ ಕೂಡ ಮಂಡ್ಯದ ಜೆಡಿಎಸ್ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಹೆಸರು ಕೇಳಿ ಬರ್ತಿದ್ದಾಗೆ ಇದೀಗ ಏನು ಮಂಡ್ಯದಲ್ಲಿ ಒಂದು ಕುಟುಂಬ ರಾಜಕಾರಣ ಪ್ರಶ್ನೆ ಇದ್ದಿತ್ತು. ಈ ವಿಷಯವಾಗಿ ಇವತ್ತು ಸ್ಪಷ್ಟನೆ ಕೊಟ್ಟಂತ ಏನು ಅನಿತಾ ಕುಮಾರಸ್ವಾಮಿ ಅವರು, ಏನು ಕುಟುಂಬ ರಾಜಕಾರಣ ಅನ್ನೋದು ನಮ್ಮ ಪಕ್ಷದಲ್ಲಿ ಒಂದಿಲ್ಲ. ಈಗಾಗಲೇ ಕೂಡ ಕುಟುಂಬ ರಾಜಕಾರಣಕ್ಕೆ ಬಿಜೆಪಿ ಹಾಗೂ ಕಾಂಗ್ರೆಸ್ ಕೂಡ ಇದೆ. ರಾಜ್ಯದಲ್ಲೂ ಕೂಡ ಯಡಿಯೂರಪ್ಪನ ಮಕ್ಕಳು ಇದ್ದಾರೆ, ಸಿದ್ದರಾಮಯ್ಯನ ಮಕ್ಕಳು ಇದ್ದಾರೆ. ಹಾಗಾಗಿ ನಮ್ಮ ಕುಟುಂಬವು ಕೂಡ ರಾಜಕಾರಣದಲ್ಲಿ ಇರೋದು, ಈ ತಪ್ಪೇನು, ಇದನ್ನ ಯಾಕೆ ಪ್ರಶ್ನೆ ಮಾಡಬೇಕು ಅಂತ ಹೇಳ್ತಾರೆ. ಜೊತೆಗೆ ಇದನ್ನ ಅವರು ಸಮರ್ಥಿಸಿಕೊಂಡಂತ ಅವರು ಈಗಾಗಲೇ ಕೂಡ ನಿಖಿಲ್ ಆಯ್ಕೆಯನ್ನ ಜನರೇ ಬಯಸಿರೋದ್ರಿಂದ ನಿಖಿಲ್ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಇದರಲ್ಲಿ ಯಾವುದೇ ರೀತಿಯಾದ ನಮ್ಮ ಇದಿಲ್ಲ. ಜೊತೆಗೆ ನಾವು ಹಿಂಬಾಗಿಲ ರಾಜಕಾರಣವನ್ನು ಮಾಡ್ತಲ್ಲ, ಎಲ್ಲರೂ ಕೂಡ ರಾಜಕೀಯ ಚುನಾವಣೆ ಎದುರಿಸಿ ನಾವು ಏನು ರಾಜಕೀಯಕ್ಕೆ ಬರ್ತಿದ್ವಿ, ಜನಪ್ರತಿನಿಧಿಗಳಾಗ್ತೀವಿ. ಇದರಲ್ಲಿ ಯಾವುದೇ ರೀತಿಯ ತೊಂದರೆ ಇದು ಮಾಡೋದು ಬೇಡ ಅಂತ ಹೇಳಿದ್ರು. ಜೊತೆಗೆ ಈಗಾಗಲೇ ಕೂಡ ತಾನು ಈ ಒಂದು ಏನು ಮದ್ದೂರಿನ ಹೊಳೆ ಆಂಜನೇಯ ದೇವಸ್ಥಾನ ಇದೆ, ಈ ದೇವಸ್ಥಾನಕ್ಕೆ ಬರ್ತಿರೋದು ಬರೀ ಪೂಜೆಗಾಗಿ, ಇದಕ್ಕೆ ಯಾವುದೇ ರಾಜಕೀಯ ವಿಶೇಷ ಅರ್ಥವನ್ನು ಕಲ್ಪಿಸೋದು ಬೇಡ, ನಾನು ಮಹಾನ್ ದೈವ ಭಕ್ತಿ, ಆ ಕಾರಣದಿಂದ ನಾನು ಇಲ್ಲಿಗೆ ಬಂದು ಪೂಜೆಯನ್ನು ಸಲ್ಲಿಸ್ತೀನಿ ಅಂತ ಹೇಳಿದ್ರು. ಜೊತೆಗೆ ಈಗಾಗಲೇ ಕೂಡ ಏನು ರಾಜಕಾರಣದಲ್ಲಿ ಮಂಡ್ಯದಲ್ಲಿ, ಅದರಲ್ಲೂ ಕೂಡ ಮಂಡ್ಯದಲ್ಲಿ ತಮ್ಮ ಪ್ರತಿಸ್ಪರ್ಧಿಯಾಗಿ, ತಮ್ಮ ಮಗನ ಪ್ರತಿಸ್ಪರ್ಧಿಯಾಗಿ ಸುಮಲತಾ ಬರೋದು ನಿಂತ್ಕೊಳ್ಳಿ ಬೇಡ ಅಂದವರು ಯಾರು, ಆದ್ರೆ ರಾಜಕಾರಣ ನಾವು ಮಾಡ್ತೀವಿ ಅನ್ನೋ ಮೂಲಕ ಏನು ಮಂಡ್ಯದ ರಾಜಕಾರಣಕ್ಕೆ ಮತ್ತಷ್ಟು ಕಿಚ್ಚನ್ನು ಹೆಚ್ಚಿದ್ದಾರೆ. ಜೊತೆಗೆ ಈಗಾಗಲೇ ಕೂಡ ಅವರು ಕುಮಾರಸ್ವಾಮಿ ಅವರು ಏನು ಹೇಳಿದ್ರು, ರಾಜ್ಯದ ಅಭಿವೃದ್ಧಿಗೆ ಎಲ್ಲರೂ ಕೂಡ ತಮ್ಮ ಕುಟುಂಬದ ರಾಜಕೀಯದಿಂದ ರಾಜ್ಯ ಅಭಿವೃದ್ಧಿ ಆಗ್ತಾ ಇದೆ. ಜೊತೆಗೆ ಮಂಡ್ಯಕ್ಕೂ ಕೂಡ ಸಾಕಷ್ಟು ಅನುದಾನವನ್ನು ಕೊಟ್ಟಿದ್ದಾರೆ. ಹೀಗಾಗಿ ನಿಖಿಲ್ ಅವರು ಸ್ಪರ್ಧೆ ಮಾಡೋದು ಸತ್ಯವನ್ನು ಮಾತನ್ನು ಹೇಳುವ ಮೂಲಕ ತಮ್ಮ ಕುಟುಂಬ ರಾಜಕಾರಣವನ್ನು ಸಮರ್ಥಿಸಿಕೊಂಡಿರುವಂತದ್ದು. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.